2024 ಸೋಮವಾರ ಮಂಡ್ಯ ಜಿಲ್ಲೆಯ SC ಗುತ್ತಿಗೆದಾರರ ಸಂಘದ ವತಿಯಿಂದ ಕರೆದಿರತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರತಕ್ಕಂಥ ಮಾತುಗಳು ಸತ್ಯಕ್ಕೆ ಸುಳ್ಳೆಂದು ಹೇಳ್ತಾ ಬಂಧುಗಳೇ, ನಮ್ಮ SC ಗುತ್ತಿಗೆದಾರರ ಸಂಘದ ಮಾಜಿ ಅಧ್ಯಕ್ಷರು, ಮಾಜಿ ಕಾರ್ಯದರ್ಶಿ ಅಂತ ಹೇಳಿಕೊಂಡು ಈ ನನ್ನ ಪತ್ರಿಕಾಗೋಷ್ಠಿ ನಡೆಸಿರ್ತಕ್ಕಂಥ ವಿಚಾರದಲ್ಲಿ ಸತ್ಯಕ್ಕೆ ಸುಳ್ಳು ಆರೋಪ ನಿರಾಧಾರ ಅಂತ ಹೇಳ್ತಾ ಕಾರ್ಯಪಾಲಕ ಇಂಜಿನಿಯರ್ ಜಿಲ್ಲಾ ಪಂಚಾಯತ್ ಆಡಿಟರ್ ಮಂಡ್ಯ ಇವರು ಕರೆದಿರತಕ್ಕಂಥ ಟೆಂಡರ್ನಲ್ಲಿ ಚಾಮರಾಜನಗರ ಜಿಲ್ಲೆ ಗುತ್ತಿಗೆದಾರರಂಥ ಮಾನ್ಯ ರಾಜಪ್ಪನವರು ಭಾಗವಹಿಸಿದರು. ಅವರು ದಾಖಲಾತಿ ಸರಿ ಇಲ್ಲದರಿಂದ ಹಿಂದೆ ಒಂದು ಟೆಂಡರು ಕ್ಯಾನ್ಸಲ್ ಆಗಿ ಅದೇ ಹಿಂದೆ ಎರಡನೇ L2 ಇದ್ದಂಥ ಗುತ್ತಿಗೆದಾರರಿಗೆ ಟೆಂಡರನ್ನು ಕೊಟ್ಟಾಗಿದೆ. ಈಗ ಮದ್ದೂರು ತಾಲೂಕಿನಲ್ಲಿ ಟೆಂಡರ್ಗೆ ಚಾಮರಾಜನಗರದಿಂದ ಬಂದು ರಾಜಪ್ಪನವರು ಗುತ್ತಿಗೆಗೆ ಟೆಂಡರ್ ಭಾಗವಹಿಸಿದರು. ಅದರಂತೆ 6-7 ಜನ ಮದ್ದೂರು ತಾಲೂಕು ಗುತ್ತಿಗೆ ಟೆಂಡರ್ಗೆ ಭಾಗವಹಿಸಿದ ಸತ್ಯ. ಪ್ಯಾಕೇಜ್ ಮಾಡೋಕ್ಕೋಸ್ಕರ ಒಟ್ಟಿಗೆ ಟೋಟಲ್ ಸೇರಿ ಪ್ಯಾಕೇಜ್ ಮಾಡಿ ಅಂತೇಳಿ ಪ್ಯಾಕೇಜ್ ಮಾಡಿ ಮತ್ತೆ ಅದನ್ನು ಪರಿಶಿಷ್ಟ ಜಾತಿಗೆ ಮೀಸಲು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಸುಳ್ಳಿಲ್ಲ. ಅಧಿಕಾರಿಗಳ ಬಗ್ಗೆ ಕೇವಲವಾಗಿ ಆರೋಪ ಹೊರಿಸೋದು ಸರಿಯಿಲ್ಲ. ಅವ್ರು ಮಾಡಿರ್ತಕ್ಕಂಥ ಆರೋಪ ಶ್ವೇತಾ ಹಾಗೂ ಡಬಲಿ ಸಿಂಚಂದನ್ ಮೇಲೆ ಹೊರಿಸಿರ್ತಕ್ಕಂಥ ಆರೋಪ ಹಾಗೂ ಲ್ಯಾಂಡ್ ಆರ್ಮಿಗೆ ಗುತ್ತಿಗೆಗಳನ್ನು ಮೀಸಲು ಕೊಡ್ತಾರೆ ಅನ್ನೋದು ಆರೋಪ ಎಲ್ಲ ಸುಳ್ಳಾಗಿದೆ. ನಮಗೆ ಏನು ಕೊಡಬೇಕು ಅದನ್ನು ಪರಿಶಿಷ್ಟ ಜಾತಿಗೆ ಸೇರಬೇಕು, ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕಾದಂಥ ಮೀಸಲಾತಿನ ಸರ್ಕಾರ ನಮಗೆ ಕೊಟ್ಟಿದೆ. ಅಧಿಕಾರಿಗಳು ಕೂಡ ಕಾನೂನು ಬಾಹಿರವಾಗಿ ಕೆಲಸ ಮಾಡಿಲ್ಲ. ಕಾನೂನನ್ನು ಏನು ಹೇಳಿದೆ ಅದರಂತೆ ಕೆಲಸ ಮಾಡಿದ್ದಾರೆ. ನಮಗೆ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಕ್ಕೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಸರ್ಕಾರದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಮಾದೇವಪ್ಪ ಸಾಹೇಬರು, ನಮ್ಮ ಶಾಸಕರಾದಂಥ ಮಳವಳ್ಳಿ ನರೇಂದ್ರ ಸ್ವಾಮಿ ಸಾಹೇಬರು ಈ ಒಂದು ಪರಿಶಿಷ್ಟ ಜನಾಂಗ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ, ಕಾಮಗಾರಿ ಮೀಸಲಾತಿ ಕೊಡಿಸಬೇಕು ಅಂತ ಭಾಳ ಪ್ರಯತ್ನಪಟ್ಟು ನಮ್ಮ ಸಮುದಾಯಕ್ಕೆ, ನಮ್ಮ ನಿರುದ್ಯೋಗಿ ಯುವಕರಿಗೆ ಭಾಳ ನೆರವು ಮಾಡಿಕೊಟ್ಟಿದ್ದಾರೆ. ಇದರಿಂದ ನಾನು ನಮ್ಮ ಗುತ್ತಿಗೆದಾರರ ಸಂಘ ಮಂಡ್ಯ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಅವ್ರಿಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.